ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇಲ್ಲಿ ಟೆಂಪೋ ಹೋಗ್ತಾ ಇದೆಯಲ್ಲ, ಇದೇ ರಸ್ತೆ ಬಸ್ ಸ್ಟಾಪಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಬಸ್ ಸ್ಟಾಪಿಂದ ಇದು ಸರ್ಕಾರಿ ರಸ್ತೆ. ಈ ರಸ್ತೆ ಬಂದು ಬೇರೆ ಲ್ಯಾಂಡ್ಗಳಿಗೆ ಹೋಗುವಂತಹ ರಸ್ತೆ. ಇದು ಸರ್ಕಾರಿ ರಸ್ತೆ. ಇದು ಈ ಪ್ರಾಪರ್ಟಿ ಬಂದು ಈಸ್ಟ್ ಮತ್ತು ಸೌತ್ ಕಾರ್ನರ್. ಇದು ಈಸ್ಟ್ ವೆಸ್ಟ್ ಲೆಂತ್ ಇದೆ. ಇದು ಈಸ್ಟ್ ವೆಸ್ಟ್ ಲೆಂತ್ ಇರೋದ್ರಿಂದ ಈ ಪ್ರಾಪರ್ಟಿ ಕೋಳಿ ಫಾರ್ಮ್ಗೆ ಮಾಡ್ದಂಗಿದೆ. ಬಟ್ ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ಕೋಳಿ ಫಾರ್ಮ್ ಮಾಡ್ಬೋದು, ಕೌ ಫಾರ್ಮ್, ಡಾಗ್ ಫಾರ್ಮ್, ಪಿಗ್ ಫಾರ್ಮ್ ಆರ್ ಫಾರ್ಮ್ ಹೌಸ್ ಲೈಕ್ ದಿಸ್. ನಿಮ್ಗೇನು ಇಷ್ಟ ಆಗುತ್ತೆ ಆ ಥರ ಈ ಪ್ರಾಪರ್ಟಿ ಮಾಡ್ಬೋದು. ಇದು ಊಟಿ ರೋಡಿಂದ ಎಕ್ಸಾಕ್ಟಾಗಿ 7 ಕಿಲೋಮೀಟ್ರ್ ಆಗುತ್ತೆ. ಬಟ್ 1 ಕಿಲೋಮೀಟ್ರು ಮಡ್ ರೋಡು. ನೋಡಿ, ಇಲ್ಲೇನು ಕಟ್ಟೆ ಇದೆಯಲ್ಲ, ಇಲ್ಲಿಂದ ಶುರುವಾಗುತ್ತೆ ಮತ್ತು ಹೇಗೆ ಅಲ್ಲಿ ಕಟ್ಟಾಗುತ್ತೆ. ಇದು 1 ಎಕರೆ 28 ಗುಂಟೆ ಬ್ರದರ್ ಆ್ಯಂಡ್ ಬ್ರದರ್ದು. ಈ ಕಡೆ 1 ಪೀಸು, ಈ ಬೇಲಿ ಸೇರಿದಂಗೆ ಕಾರ್ನರ್ 1 ಪೀಸು, ಪಕ್ಕಕ್ಕೆ 1 ಪೀಸು. ಸೊ ಇದು 34 ಗುಂಟೆ ಬರುತ್ತೆ. ಅವರ ಬ್ರದರ್ಗೆ 34 ಗುಂಟೆ ಹೋಗುತ್ತೆ, ಇವ್ರಿಗೆ 34 ಗುಂಟೆ ಉಳ್ಕೊಳ್ಳುತ್ತೆ. ಸೊ ನಿಮಗೆ ಸ್ಕೆಚ್ ಮಾಡಿ ನಿಮಗೆ ರಿಜಿಸ್ಟ್ರ್ ಮಾಡಿಕೊಡುವಂಥದ್ದು ವಂಶವೃಕ್ಷ ಪ್ರಕಾರ. ಸೊ ಇದು ಕಮಿಟೆಡ್ ನಂತರ, ಅಂದರೆ ರಿಜಿಸ್ಟ್ರ್ ಆಫೀಸಲ್ಲಿ ನಿಮಗೆ ವಂಶವೃಕ್ಷ ಪ್ರಕಾರ ಇದನ್ನು ರಿಜಿಸ್ಟ್ರ್ ಮಾಡಿಕೊಡ್ತಾರೆ. ಆ ನಂತರ ನಿಮ್ಮ ಆಧಾರ್ ಕಾರ್ಡು, ಇವ್ರದ್ದು ಆಧಾರ್ ಕಾರ್ಡು ಸರ್ವೆ ಆಫೀಸಲ್ಲಿ ಅದನ್ನು ಕೊಟ್ಟು ನಾನು ಮತ್ತೆ ಸರ್ವೆ ಮಾಡಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. 1 ಎಕರೆ 28 ಗುಂಟೆನಲ್ಲಿ 34 ಗುಂಟೆ ಸಪ್ರೇಟ್ ಆಗುತ್ತೆ. ಸೊ ಒಂದು 2 ತಿಂಗಳು ಟೈಮ್ ಬೇಕಾಗುತ್ತೆ. ಸೊ ನೀವು ಬೇಕಾದ್ರೆ ಎಕ್ಸ್ಟ್ರಾ ಅಡಿಷನಲ್ ಆಗಿ 1 ತಿಂಗಳು ಅಂದರೆ 3 ತಿಂಗಳು ಕಾಲಾವಕಾಶ ಸಿಗುತ್ತೆ. ಆಮೇಲೆ ನಂತರ ಸ್ಕೆಚ್ ಬಂದಮೇಲೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇಲ್ಲಿ ಏನು ಕಟ್ಟೆ ಇದೆ ನೋಡಿ, ಈ ಕಡೆ 34 ಗುಂಟೆ ಅವ್ರುಗಳು ಉಳ್ಕೊಳ್ಳುತ್ತೆ, ಈ ಕಡೆ 34 ಗುಂಟೆ ಇರುವಂಥದ್ದು. ನೋಡಿ, ಆ ಬೇಲಿ ಏನು ಬೃಹದಾಕಾರವಾಗಿ ಬೆಳ್ಕೊಂಡಿದ್ದೀವಿ, ಆ ಬೇಲಿ ಅದು ಕೂಡ ದಕ್ಷಿಣಕ್ಕೆ ಇರುವಂತಹ ರಸ್ತೆ. ಮತ್ತು ಫ್ರಂಟ್ ಇದೆಯಲ್ಲ, ಅದು ಈಸ್ಟ್ ಪೂರ್ವಕ್ಕೆ ಇರುವಂತಹ ದಿಕ್ಕು. ಇದು ಚಿಕ್ಕಬಂದಲ್ಲಿ ಪೂರ್ವಕ್ಕೂ ರಸ್ತೆ ಮತ್ತು ದಕ್ಷಿಣಕ್ಕೂ ಕೂಡ ರಸ್ತೆ ಇದೆ. 34 ಗುಂಟೆ ಟೋಟಲಿ 1 ಎಕರೆ 28 ಗುಂಟೆನಲ್ಲಿ ಸ್ಪ್ಲಿಟ್ ಮಾಡಿ ನಿಮಗೆ 34 ಗುಂಟೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನು. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 7 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್ ಆ್ಯಂಡ್ 1 ಕಿಲೋಮೀಟ್ರ್ ಫ್ರಮ್ ವಿಲೇಜ್. ಅಲ್ಲಿ ಟವರ್ ಕಾಣ್ತಾ ಇದೆ ನೋಡಿ, ಇದೇ ವಿಲೇಜ್ ಇದು. ಸೊ ರಸ್ತೆಯೂ ಕೂಡ ವಿಶಾಲವಾಗಿದೆ, ಅಂದರೆ ಒಂದೇ ಚೈನ್ ರಸ್ತೆ ಇದೆ. ಲಾರಿ, ಟ್ರ್ಯಾಕ್ಟ್ರು, ಕಾರು ಎಲ್ಲ ಹೋಗ್ಬೋದು. ಸಾಯಿಲ್ ಕೂಡ ಸ್ಯಾಂಡ್ ಮಿಕ್ಸ್ ಇದೆ, ರೆಡ್ ಸಾಯಿಲೆ. ಚೆನ್ನಾಗಿದೆ ಜಾಗ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.